ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ನೀಟ್ ಪರೀಕ್ಷೆ ಅನ್ನುವಂಥದ್ದು ಲಕ್ಷಾಂತರ ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸಿನ ಬಾಗಿಲಾಗಿರುತ್ತದೆ. ಆದರೆ ಇಂಥ ಒಂದು ಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಅಕ್ರಮಗಳು ಕೂಡ ನಡೆದಿದೆ ಅನ್ನುವಂಥ ಆರೋಪಗಳು ಕೂಡ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇದಕ್ಕೆ ಪೂರಕವಾಗಿ ಹಾವೇರಿ ಮೂಲದ ವಿದ್ಯಾರ್ಥಿನಿ ಕೂಡ ಒಂದು ಸ್ಫೋಟಕವಾದಂಥ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ OMR ಶೀಟ್ ಕೂಡ ಟ್ಯಾಂಪ್ರಿಂಗ್ ಆಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಕೂಡ ಆ ಒಂದು ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಆ ಒಂದು ಟ್ಯಾಂಪ್ರಿಂಗ್ ಆಗಲಿಕ್ಕೆ ಅನುಮಾನಗಳು ಯಾಕೆ ಮೂಡ್ತು ಮತ್ತು ಆ ವಿದ್ಯಾರ್ಥಿಯ ವಾದವಾದರೂ ಏನು ಅನ್ನೋದನ್ನು ಕೂಡ ನಾನೊಂದು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಪ್ರಮುಖವಾಗಿ 21ನೇ ತಾರೀಕು ಆ ಒಂದು ವಿದ್ಯಾರ್ಥಿನಿ ಹಾವೇರಿಯ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಕೂಡ ನೀಟ್ ಪರೀಕ್ಷೆಯನ್ನು ಬರೀತಾಳೆ. ಕುಮಾರಿ ಬಿಂದುಶ್ರೀ ಅಂತೇಳಿ ಹಾವೇರಿ ಜಿಲ್ಲೆಯ ಆನ್ಗಲ್ ಪಟ್ಟಣದ ನಿವಾಸಿ ಆಗಿರ್ತಕ್ಕಂಥವ್ರು. ಅವರ ತಂದೆ ಕೂಡ ಡ್ರೈವರ್ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥವ್ರು. ಅವರು ಬಡತನದಲ್ಲಿರ್ತಕ್ಕಂಥ ಆ ಕುಟುಂಬ ಮಕ್ಕಳಿಗೆ ಒಂದು ಉನ್ನತವಾದಂಥ ವೈದ್ಯಕೀಯ ಶಿಕ್ಷಣದ ಸರ್ಕಾರಿ ಸೀಟನ್ನು ಗಿಟ್ಟಿಸ್ಕೊಡ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಪರಿಶ್ರಮವನ್ನು ಪಡ್ತಾ ಇರ್ತದೆ. ಇದೇ ಒಂದು ಕಾರಣಕ್ಕಾಗಿ ಆ ಒಂದು ವಿದ್ಯಾರ್ಥಿನಿ ಕೂಡ 3 ಬಾರಿ ನೀಟ್ ಪರೀಕ್ಷೆಯನ್ನು ಬರೀತಾರೆ. ಆದರೆ ಈ ಬಾರಿ ಬರೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಕೂಡ ಸಾಕಷ್ಟು ಅಕ್ರಮ ಆಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಆ ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಆ ವಿದ್ಯಾರ್ಥಿನಿಯ ಆರೋಪ ಆದರೂ ಏನು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಆ ಒಂದು ವಿದ್ಯಾರ್ಥಿನಿಯ OMR ಶೀಟ್ ಕೂಡ ನನ್ನದಲ್ಲ ಅನ್ನುವಂಥ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ಒಂದು OMR ಶೀಟನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಆ ಒಂದು ನೀಟ್ ಪರೀಕ್ಷೆಯ ಆಗಮನ ಮತ್ತು ನಿರ್ಗಮನದ ಎರಡೂ ಸಮಯಗಳನ್ನು ಕೂಡ ಅದರ ಒಂದು OMR ಶೀಟ್ನಲ್ಲಿ ಕೂಡ ದಾಖಲು ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯಾಹ್ನ 1 ಗಂಟೆ 56 ನಿಮಿಷಕ್ಕೆ ಆ ವಿದ್ಯಾರ್ಥಿನಿ ಆಗಮನಿಸಿದ್ದಾಳೆ ಮತ್ತು 1 ಗಂಟೆ 57 ನಿಮಿಷಕ್ಕೆ ವಿದ್ಯಾರ್ಥಿನಿ ನಿರ್ಗಮನ ಆಗಿದೆ ಅನ್ನುವಂಥದ್ದನ್ನು ಕೂಡ OMR ಶೀಟ್ನಲ್ಲಿ ದಾಖಲು ಮಾಡಲಾಗಿದೆ. ಪ್ರಮುಖವಾಗಿ 1 ನಿಮಿಷದಲ್ಲಿ ನೀಟ್ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯ ಆ ವಿದ್ಯಾರ್ಥಿನಿ ಎತ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 41 ಪ್ರಶ್ನೆಗಳಿಗೆ ಕೂಡ ಆ ವಿದ್ಯಾರ್ಥಿನಿ ಉತ್ತರಿಸಿದ್ದಾಳೆ. ಅದರಲ್ಲಿ ಅವರು ದಾಖಲು ಕೊಟ್ಟಿರ್ತಕ್ಕಂಥ 1 ನಿಮಿಷದಲ್ಲಿ ಆ ಒಂದು ವಿದ್ಯಾರ್ಥಿನಿ 41 ಪ್ರಶ್ನೆಗಳಿಗೆ ಉತ್ತರಿಸಿದ್ದಾಳೆ ಅನ್ನುವಂಥ ದಾಖಲೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಖಂಡಿತವಾಗ್ಲೂ ನೀಟ್ ಪರೀಕ್ಷೆಯನ್ನು ಯಾರೇ ಆಗಲಿ ಕೂಡ 1 ನಿಮಿಷದಲ್ಲಿ ಬರೀಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಉಲ್ಬಣಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಆರೋಪ ಅಂತ ಹೇಳಿದ್ರೆ ಆ ಒಂದು OMR ಶೀಟ್ನಲ್ಲಿ ಇರ್ತಕ್ಕಂಥ ಬೆರಳಚ್ಚು ಕೂಡ ಅದು ಓವರ್ಲ್ಯಾಪ್ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ OMR ಶೀಟ್ನಲ್ಲಿ ಬೆರಳಚ್ಚಿನ ಒಂದರ ಮೇಲೆ ಮತ್ತೊಂದು ಬೆರಳಚ್ಚು ಮೂಡಿರೋದ್ರಿಂದ ಇದು ಕೂಡ ಅನುಮಾನಕ್ಕೆ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಬೆರಳಚ್ಚನ್ನು ಕೂಡ ಓವರ್ಲ್ಯಾಪನ್ನು ಮಾಡಲಾಗಿದೆ ಅನ್ನುವಂಥ ವಿದ್ಯಾರ್ಥಿನಿಯ ಆರೋಪ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿದ್ಯಾರ್ಥಿನಿಯ OMR ಶೀಟ್ನಲ್ಲಿ ಆಕೆಗೆ -14 ಅಂಕಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಆ ಒಂದು ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ -11 ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ನೀಟ್ ಒಂದೇ ಪರೀಕ್ಷೆಗೆ ಒಂದೇ ವಿದ್ಯಾರ್ಥಿನಿಗೆ ಅಂಕಗಳಲ್ಲಿ ಕೂಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಈಗಾಗಲೇ ವಿದ್ಯಾರ್ಥಿನಿ ಕೂಡ ಎತ್ತಿರ್ತಕ್ಕಂಥದ್ದು. ಹೀಗಾಗಿ ನನ್ನ ಈ ಒಂದು OMR ಶೀಟ್ ಇದು ಕೂಡ ನನ್ನದಲ್ಲ, ಇದರ ಕೂಡ ಟ್ಯಾಂಪ್ರಿಂಗ್ ಆಗಿದೆ ಅನ್ನುವಂಥ ಆರೋಪಗಳನ್ನು ಕೂಡ ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಂದುಶ್ರೀ ಈ ಒಂದು 3 ಬಾರಿ ಕೂಡ ಈ ಒಂದು ನೀಟ್ ಎಕ್ಸಾಮನ್ನು ಬರೆದಿರ್ತಕ್ಕಂಥದ್ದು. 3 ಬಾರಿ ಕೂಡ ನನಗೆ ಗೊಂದಲಗಳೇ ಸೃಷ್ಟಿ ಆಗ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಎಕ್ಸಾಮ್ ಮೇಲೆ ಕೂಡ ನಾನು ಸಾಕಷ್ಟು ವಿಶ್ವಾಸತೆಯನ್ನು ಕೂಡ ಇಟ್ಕೊಂಡಿದ್ದೆ. ಈ ಬಾರಿ ನನಗೆ ಖಂಡಿತವಾಗಿ ನೀಟ್ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೇನೆ, ನನಗೂ ಕೂಡ ಒಂದು ಮೆಡಿಕಲ್ ಸೀಟ್ ಸಿಗ್ತದೆ ಅನ್ನುವಂಥ ವಿಶ್ವಾಸ ನನಗೆ ಇತ್ತು. ಅದೇ ದೃಷ್ಟಿಯಿಂದ ನಾನು ಕೂಡ ಈ ಎಕ್ಸಾಮನ್ನು ಬರೆದಿದ್ದೆ ಅನ್ನುವಂಥ ಅಳಲನ್ನು ಕೂಡ ಆ ವಿದ್ಯಾರ್ಥಿನಿ ಹೇಳ್ಕೊಂಡಿರ್ತಕ್ಕಂಥದ್ದು. ಆದರೆ ಈ ಒಂದು ಕಡೆ ಈ ರೀತಿಯಾದಂಥ ಅಕ್ರಮಗಳು ನಡೀತಾ ಇರೋದ್ರಿಂದ ಆ ವಿದ್ಯಾರ್ಥಿನಿ ಕೂಡ ಸಾಕಷ್ಟು ನೊಂದ್ಕೊಂಡಿರ್ತಕ್ಕಂಥದ್ದು. ನಾನು ನನ್ನ ಕುಟುಂಬ ಆಗಿರ್ಬೋದು ಮತ್ತು ನನ್ನ ಫ್ಯಾಮಿಲಿಯವರನ್ನು ನಾನು ನಿಭಾಯಿಸಲಿಕ್ಕೆ ಕೂಡ ನನಗೂ ಸುಮಾರು 2 ದಿನಗಳ ಕಾಲ ನಾನು ಕಣ್ಣೀರನ್ನು ಸುರಿಸಿದ್ದೇನೆ ಮತ್ತು ಈ ಒಂದು ವಿಚಾರದಲ್ಲಿ ಇರ್ತಕ್ಕಂಥ ಗೊಂದಲದ ಬಗ್ಗೆ ನಾನು ಕೂಡ NTA ಕೂಡ ಒಂದು ದೂರನ್ನು ಸಲ್ಲಿಸಿದ್ದೇನೆ. ಆದರೆ ಈವರೆಗೆ ಕೂಡ NTA ಮಾತ್ರ ಯಾವುದೇ ರೀತಿಯಾದಂಥ ನನಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನಾನು ಇಮೇಲ್ ಮೂಲಕವಾಗಿರ್ಬೋದು ಮತ್ತು ನಾನು ಅವರಿಗೆ ಮೆಸೇಜನ್ನು ಮಾಡುವ ಮೂಲಕವಾಗಿರ್ಬೋದು, ನಾನು ಅವರು ಕೊಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ ಮೂಲಕವಾಗಿ ನಾನು ಸಂಪರ್ಕವನ್ನು ಮಾಡಿದ್ದೇನೆ. ಆದರೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಉತ್ತರ ಮಾತ್ರ NTA ಮೂಲಕ ನನಗೆ ಬಂದಿಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಇಲ್ಲಿ 41 ಕ್ವಶನ್ ಅವ್ರು ನನಗೆ ಬಬಲ್ ಮಾಡಿದ್ದೀರಿ ನೀವು ಅಂತ ಹೇಳಿ ಕಳಿಸಿದ್ರು. ಅದಾದಮೇಲೆ ಇಲ್ಲಿ ಸಿಗ್ನೇಚರ್ ಆಫ್ ದ ಇನ್ವಿಜಿಲೇಟರ್ ಟೈಮ್ ಅಂತ ಹೇಳಿ ಏನಿದ್ದಿಲ್ಲ, ಇದರಲ್ಲಿ 1:56 PM ನಾನು ಎಂಟ್ರಿ ಆಗಿದ್ದೀನಿ ಅಂತ ಹೇಳಿ ಅವ್ರು ಸೈನ್ ಮಾಡಿದ್ದಾರೆ. 1:57 PM ನಾನು ಎಕ್ಸಾಮ್ ಹಾಲಿಂದ ಎಕ್ಸಿಟ್ ಆಗಿದ್ದೀನಿ ಅಂತ ಹೇಳಿ ಮಾಡಿದ್ದಾರೆ. ಟೈಮ್ ಡಿಫ್ರೆನ್ಸ್ ನೋಡಿದರೆ 1 ನಿಮಿಷ ಇರೋದು ಸರ್. ಈ 1 ನಿಮಿಷದಲ್ಲಿ ನಾನು 41 ಕ್ವೆಶನ್ಸ್ನ ಅಟೆಂಪ್ಟ್ ಮಾಡಿದ್ದೀನಿ ಅಂತ ಹೇಳಿ ಅವ್ರು ನಂಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಆ 41 ಕ್ವೆಶನ್ಸಿಗೆ -11 ಮಾರ್ಕ್ಸ್ ನಿಮಗೆ ಬಂದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. ನಾನು ಎಕ್ಸಾಮ್ ಮುಗಿಸ್ಕೊಂಡು ಫೈನಲ್ ಆನ್ಸರ್ ಕೀನ ಮನೆಗೆ ಬಂದು ಚೆಕ್ ಮಾಡಿ ಕ್ವಶನ್ ಪೇಪರ್ನೆಲ್ಲ ಚೆಕ್ ಮಾಡಾದಮೇಲೆ ನನಗೆ 668 ಮಾರ್ಕ್ಸ್ ಬೀಳಬೇಕಿತ್ತು. ನಾನು ಅದನ್ನೇ ಅಂದ್ಕೊಂಡು
668 ಮಾರ್ಕ್ಸ್ ನಾನು ಚೆನ್ನಾಗಿ ಓದಿದ್ದೀನಿ ಅಷ್ಟೇ ಬೀಳುತ್ತೆ ಅಂತ ಅಂದ್ಕೊಂಡು ಎಂಜಿನಿಯರಿಂಗ್ ನಾ KCET ಕೌನ್ಸಿಲಿಂಗಿಗೂ ಹೋಗಲಿಲ್ಲ. ನಾನು ನೀಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ. ಆದರೆ ಯಾವಾಗ 16th ಜುಲೈಗೆ ರಿಸಲ್ಟ್ ಬಂತು ನೋಡಿ, ಅವಾಗ ನಮ್ಗೆ ಗೊತ್ತಾಯಿತು OMR ಏನೋ ಮಿಸ್ಟೇಕ್ ಆಗಿದೆ, ಈ OMR ಶೀಟ್ ನಂದಲ್ಲ ಅಂತ ಹೇಳಿ ಸರ್. ಫಿಂಗರ್ ಪ್ರಿಂಟ್ ಯಾರೋ ಹಾಕಿ ಅದ್ರ ಮೇಲೆ ಇನ್ನೂ ಒಂದು ಸರಿ ತಮ್ಮ ಇಂಪ್ರೆಷನ್ ಮಾಡಿದ್ದಾರೆ ಸರ್. ಸರ್ ಇದನ್ನು ನಾವು ಡೀಟೇಲಾಗಿ ನೋಡೋಣ, ಏನಾದರೂ ನಮ್ಗೆ ಪ್ರೂಫ್ ಸಿಗ್ಬೋದು ಅಂತ ಹೇಳಿ ತುಂಬ ಟೈಮ್ ತೊಗೊಂಡು ಚೆಕ್ ಮಾಡಾದ್ಮೇಲೆ ನಮ್ಗೆ ಗೊತ್ತಾಯಿತು ಈ ಎರಡೂ ಪಾಯಿಂಟಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿ ಸರ್. ಇದು ಅಪ್ಲಿಕೇಶನ್ ನಂಬರ್ ಆಗಲಿ, ರೋಲ್ ನಂಬರ್ ಆಗಲಿ, ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆಗಲಿ, ಇದೆಲ್ಲ ಸೇಮ್ ನಂದೆ, ಇದು ಹ್ಯಾಂಡ್ ರೈಟಿಂಗ್ ಕೂಡ ನಂದೆ. ಆದರೆ ಯಾವಾಗ ಇದನ್ನು ಪೂರ್ತಿ ಕ್ಲಾರಿಟಿ ಮಾಡಿ ನೋಡಿದಾಗ ಇಲ್ಲಿ 3rd ರೋ ಅಲ್ಲಿ ನೋಡಿ ಸರ್, ಇಲ್ಲಿ ಬಬಲ್ ಯಾವ ರೀತಿ ಹಾಕಿದ್ದಾರೆ. ನಾನು ಪ್ರತಿ ಸಾರಿ ಬಬಲ್ ಹಾಕುವಾಗ ನೀಟಾಗಿ ರೌಂಡಾಗಿ ಫಿಲ್ ಮಾಡ್ತಿದ್ದೆ ಸರ್. ಇಲ್ಲಿ ನೋಡಿ ಸರ್ ಯಾವ ರೀತಿ ಅಂದರೆ ಬಬಲ್ ಹಾಕುವಾಗೂ ಸಹಿತ ವೇರಿಯೇಷನ್ ಆಗಿದೆ. ಇದು ನೋಡಿ ಗೊತ್ತಾಯಿತು ಇದು ಆನ್ಸರ್ ಪೇಪರ್ OMR ನೀಟ್ ಇಲ್ಲ, ಇದು ನಂದಲ್ಲ ಅಂತ ಹೇಳಿ. ಇಲ್ಲ ನನಗೆ ಈ ರೀತಿ OMRಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಆಗಿದೆ, ನನಗೆ ಏನಾದರೂ ರೆಸ್ಪಾಂಡ್ ಮಾಡಿ ಅಂತ ಹೇಳಿ ನನಗೆ -11 ರಿಸಲ್ಟ್ ಕೊಟ್ಟಿದ್ದೀರಿ, 41 ಕ್ವಶನ್ ಅಷ್ಟೇ ನಾನು ಅಟೆಂಪ್ಟ್ ಮಾಡಿದ್ದೀನಿ ಅಂತ ಹೇಳಿ ಏನು ನೀವು ಆನ್ಸರ್ ಆ ರೀತಿ ಕೊಟ್ಟಿದ್ದೀರಿ, ಅದಕ್ಕೆ ನಂಗೆ ಹೆಲ್ಪ್ ಮಾಡಿ ಏನಾದರೂ ಅಂತ ಹೇಳಿ ನಾನು ಹಾಕಿ 3 ದಿನ ಆಯಿತು ಸರ್. ಈಗ ಅದೇ ಇಮೇಲ್ ಐಡಿನ ಮತ್ತೆ ನಾನು ಫಾರ್ವರ್ಡ್ ಕೂಡ ಮಾಡಿದೆ ಸರ್, ಏನಾದರೂ ನಂಗೆ ಹೆಲ್ಪ್ ಆಗುತ್ತಾ ಅಂತ ಹೇಳಿ. ಆದರೆ ಅವ್ರ ಏನೂ ರಿಪ್ಲೈ ಬಂದಿಲ್ಲ ಸರ್. ನಂಗೆ ಈ OMR ಶೀಟ್ ನಂದಲ್ಲ, ನಾನು ಹ್ಯಾಂಡ್ ರಿಟನ್ ಆಗಿ ಮ್ಯಾನ್ಯಲಿ ಏನು OMR ಶೀಟ್ ಬರೆದಿದ್ದೀನೋ ಅದನ್ನು ದಯವಿಟ್ಟು ನನಗೆ ಕಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿ. ನನಗೆ ಆ OMR ಸಿಕ್ಕರೆ ನಂಗೆ ಸಿಕ್ಕಿರೋ ಮಾರ್ಕ್ಸ್ ಆದರೂ ಸಿಗುತ್ತಲ್ಲ, ನಂಗೆ 668 ಮಾರ್ಕ್ಸ್ ಸಿಕ್ಕರೆ ನಂಗೆ ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗುತ್ತೆ. ನನ್ನ ಮಾರ್ಕ್ಸ್ನ ಸುಮ್ಮನೆ ನಾನು ಯಾಕೆ ಕಳ್ಕೊಂಡು ಇನ್ನೂ 1 ವರ್ಷ ವೇಸ್ಟ್ ಮಾಡಬೇಕು? ನಾನು 2 ವರ್ಷ ಕಷ್ಟಪಟ್ಟು ಓದಿದ್ದೀನಿ, ನನಗೆ ಬರೋ ಮಾರ್ಕ್ಸ್ನ ನಂಗೆ ನ್ಯಾಯವಾಗಿ ಒದಗಿಸ್ಕೊಡಿ ಸರ್. ನಾನು 3 ಸಾರಿ ಎಕ್ಸಾಮ್ ಬರೆದಿರೋದು. ಫಸ್ಟ್ ಟೈಮ್ 2025 ಬರೆದೆ, 2 ಸಾರಿ 2026 ಮೇದಲ್ಲಿ 1 ಸಾರಿ ಬರೆದೆ. ಮೇದಲ್ಲಿ ಅವರೇ ಪೇಪರ್ ಲೀಕ್ ಮಾಡಿ ಅದು ಎಕ್ಸಾಮ್ ಹೋಯಿತು. ಈಗ ರೀನೀಟ್ ಅದು 1 ತಿಂಗಳಾದಮೇಲೆ ರೀನೀಟ್ ಕೊಟ್ಟರು. ಈ ಜೂನ್ 21 ಬರೆದಿರೋದ್ರಲ್ಲೇ ಇಷ್ಟೆಲ್ಲ ಆಗಿದ್ದು ಸರ್. ಈ OMR ಡಿಸ್ಕ್ರಿಪೆನ್ಸಿ ಏನಾಗಿದೆಯೋ ನಾನು 3 ವರ್ಷ ತೊಗೊಂಡ್ರೂ ಕೋಚಿಂಗ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಆಗಲಿಲ್ಲ, ತುಂಬ ಕಡಿಮೆ ಮಾರ್ಕ್ಸ್ ಬಂತು. ನನ್ನ ಬಂದಿರೋ ಮಾರ್ಕ್ಸಿಗೆ ನನಗೆ ಎಲಿಜಿಬಲ್ ಆಗಲಿ ನನ್ನ ಮೆಡಿಕಲ್ ಗೌರ್ಮೆಂಟ್ ಸೀಟ್ ಸಿಗಲಿಕ್ಕೆ. ಸೆಕೆಂಡ್ ಟೈಮ್ ಪೇಪರ್ ಲೀಕ್ ಆಗಿದ್ದು ಅದರೊಳಗೂ ನನ್ನ ಪೇಪರ್ ತುಂಬ ಚೆನ್ನಾಗಾಗಿತ್ತು ಸರ್. ಅದರೊಳಗೂ 680 ಅಷ್ಟು ಸ್ಕೋರ್ ಆಗಿತ್ತು. ಈಗ ಈ ಪೇಪರಲ್ಲಿ 668 ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಹುಮ್ಮಸ್ಸಲ್ಲಿದ್ದೆ ಸರ್ ನಾನು. ಆದರೆ ಯಾವಾಗ ರಿಸಲ್ಟ್ ಏನು ಬಂತಲ್ಲ ಅವಾಗ ನನಗೆ ಗೊತ್ತಾಯಿತು ಇಲ್ಲಿ ಏನೋ ನಡೆದಿದೆ ಅಂತ ಹೇಳಿ. ಬರೀ ನಂದೇ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಸರ್. 1-2-3 ದಿನ ತನಕ ತುಂಬ ಅತ್ತೆ, ಏನಪ್ಪ ಬರೀ ನನಗೆ ಹಿಂಗಾಗತ್ತಲ್ಲ, ನಂದಷ್ಟೇ ಯಾಕೆ ಹೀಗಾಗಬೇಕು ಅಂತ ಹೇಳಿ. ಯಾವಾಗ ಈ ಪ್ರೊಟೆಸ್ಟ್ ಆಮೇಲೆ ಮಿಕ್ಕಿದ ಸ್ಟೂಡೆಂಟ್ಸ್ ಅವರು ಆಗಿರೋ ಪ್ರಾಬ್ಲಮ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದೆಲ್ಲ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಅವಾಗ ನನಗೆ ಕನ್ಫರ್ಮ್ ಆಯಿತು ಸರ್, ಇಲ್ಲ ನಂದು OMRಲ್ಲಿ ಏನೋ ಆಗಿದೆ, ಬರೀ ನಂದಷ್ಟೇ ಆ ರೀತಿ ಆಗಿಲ್ಲ, ದೇಶಾದ್ಯಂತ ತುಂಬ ಸ್ಟೂಡೆಂಟ್ಸಿಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಹೇಳಿ. ಆಮೇಲೆ ಅವ್ರದ್ದೆಲ್ಲ ವೀಡಿಯೋಸ್ ನಾನು ನೋಡಿದೆ ಸರ್. ಅದಕ್ಕಿಂತ ನಾನು ಒಬ್ಬರನ್ನ ಅಪ್ರೋಚ್ ಮಾಡಿದೆ. ಅವ್ರು ಹೇಳಿದ್ರು ನನಗೆ ಇಮೇಲ್ ಐಡಿಲಿ ಈ ರೀತಿ ರಿಕ್ವೆಸ್ಟ್ ಮೊದಲು ಹಾಕಿ ಅಂತ ಹೇಳಿ. ಅದಕ್ಕಾಗಿ ನಾನು ಅವ್ರಿಗೆ ರಿಕ್ವೆಸ್ಟ್ ಹಾಕಿದ್ದೀನಿ ಸರ್. ಆದರೆ ರಿಪ್ಲೈ ಅಂತೂ ಏನೂ ಬಂದಿಲ್ಲ ನನಗೆ. OMR ಶೀಟ್ನಲ್ಲಿ 40 ಕ್ವಶನ್ಗೆ ಅಟೆಂಡ್ ಮಾಡಿದ್ದಾರೆ. ಆ 40ರಲ್ಲಿ ಅದಕ್ಕೆ -11 ಬಂದಿದೆ, ಅದು ರಿಸಲ್ಟ್ ಸರಿ ಇಲ್ಲ. ಆಮೇಲೆ ಎಂಟ್ರಿ ಟೈಮು ನನ್ನ ಮಗಳದ್ದು 1 ಗಂಟೆ 56 ನಿಮಿಷ, ಎಕ್ಸಿಟ್ ಟೈಮು 1 ಗಂಟೆ 57 ನಿಮಿಷ. 1 ನಿಮಿಷದಲ್ಲಿ ಯಾವ ಮಗು, ನನ್ನ ಮಗುವಿಗೆಲ್ಲ ಯಾವುದೇ ಮಗುವಿಗೂ 40ರಿಂದ 41 ಕ್ವಶನ್ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮು ನೀಟ್ ಅಂದರೆ. ಅದಾದಮೇಲೆ ಈ ಟಂಬು ಅಂತ ಏನು ಕೊಡ್ತಾರಲ್ಲ, ಆ ಟಂಬು ಸಹ ಓವರ್ಲ್ಯಾಪ್ ಆಗಿದೆ, ಅದನ್ನು 2 ಸಲ ಒತ್ತಿದ್ದಾರೆ ಅದು. ಆಮೇಲೆ ಇವ್ರು ಕೊಟ್ಟಿರೋ ಆನ್ಸರು -11ಕ್ಕೆ ಮತ್ತು ಈ 41 ಕ್ವಶನ್ ಆನ್ಸರಿಗೆ ಕೀ ಆನ್ಸರ್ ಪ್ರಕಾರ ಅದಕ್ಕೆ ಮ್ಯಾಚೇ ಆಗಲ್ಲ. ನಮ್ಮದು ಟೋಟಲ್ OMR ಶೀಟು ಬೇರೆ ಬಂದಿದೆ. ನಮಗೆ ನಮ್ಮ ವಾದ ಏನು ಅಂತಂದರೆ, ಮ್ಯಾನ್ಯಲ್ ಆಗಿ ನಮ್ಮ ಮಗಳು ಬರೆದಿದ್ದಂಥ OMR ಶೀಟ್ ಪ್ರತಿಯನ್ನು ಕೊಡಿ. ಅದರಲ್ಲಿ ನಮ್ಮ ಮಗಳಿಗೆ 668 ಮಾರ್ಕ್ಸ್ ಖಂಡಿತ ಬರುತ್ತೆ. ಯಾಕೆಂದರೆ ಅವಳು 2 ವರ್ಷ ತೊಗೊಂಡಿದ್ದಾಳೆ ಮತ್ತು ಅವಳು SSLC 98, ಸೆಕೆಂಡ್ PUC 95, ಅವಳು ಟಾಪರ್ ನನ್ನ ಮಗಳು. ಸೊ ಅವಳಿಗೆ ನಾನು 2 ವರ್ಷ ಕಂಟಿನ್ಯೂ ಆಗಿನೂ ಅವಳಿಗೆ ಈ ಬೇರೆ ಬೇರೆ ಆ್ಯಪ್ನ ಮುಖಾಂತರ ಆನ್ಲೈನು ಆಫ್ಲೈನ್ನಲ್ಲಿ ಎಲ್ಲ ಅವಳಿಗೆ ಲಾಂಗ್ ಟರ್ಮ್ ತೊಗೊಂಡು ತುಂಬಾ ಟ್ಯೂಷನ್ ಕೊಡಿಸಿದ್ದೀನಿ. ನನ್ನ ಮಗಳಿಗೆ 668 ಮಾರ್ಕ್ಸ್ ಬರಬೇಕು. ಈ OMR ಶೀಟಿಂದ, ಈ ನೀಟ್ ಎಕ್ಸಾಮ್ನಿಂದ ನನ್ನ ಮಗಳಿಗೆ ತುಂಬ ಅನ್ಯಾಯ ಆಗಿದೆ. ನನ್ನ ಮಗಳು ತುಂಬ ಡಿಪ್ರೆಷನ್ಗೆ ಹೋಗಿದ್ದಾಳೆ, ತುಂಬ ಬೇರೆ ಬೇರೆ ಎಲ್ಲ ಪ್ರಯತ್ನ ಮಾಡಿದ್ಲು. ಅವಳು ಕೇಳೋದು ಒಂದೇ ಒಂದು ಕ್ವಶನ್, ನಾನು 2 ವರ್ಷ ಏನು ಮಾಡಿದೆ, ಓದಲಿಲ್ವಾ? ಹಾಗಿದ್ರೆ ನನ್ನ ಹಣೆ ಬರೋಕ್ಕೆ 1 ಮಾರ್ಕ್ಸ್ ತೊಗೊಳಕ್ಕಾಗಲ್ಲನೋ ಅಂತ ಕೇಳ್ತಾ ಇದ್ದಾಳೆ. ನಾನು ಇನ್ನೊಬ್ಬ ಮಗಳನ್ನೂ ಬರೆದಿದ್ದಾಳೆ, ಅವಳಿಗೆ ನೀಟ್ ನಾನು ಇದನ್ನು ಕೊಡಿಸಿಲ್ಲ, ಏನು ಕೊಡಿಸಿಲ್ಲ, ಟ್ಯೂಷನ್ನ ಕೊಡಿಸಿಲ್ಲ. ಆದರೆ ಅವಳಿಗೆ 220 ಬಿದ್ದಿದೆ. ಪಾಸಾಗೋ ಮಗುವಿನ OMR ಶೀಟನ್ನು ಇವರು ಟ್ರ್ಯಾಂಪ್ ಮಾಡಿ
ಬೇರೆ ಮಗುವಿಗೆ ಅದನ್ನು ಕೊಟ್ಟು ನನ್ನ ಮಗಳನ್ನ ಫೇಲ್ ಮಾಡಿದ್ದಾರೆ. ಆದರೂ ಒಂದೇ ಒಂದು ಮಾರ್ಕ್ಸ್ ಬರ್ದೇನೆ -11 ಮಾರ್ಕ್ಸ್ ಬಂದಿದೆ. ಹೀಗಾಗಿ ನಾವು ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀವಿ, ತುಂಬ ಬೆಂದ್ಕೊಂಡಿದ್ದೀವಿ. ದಯವಿಟ್ಟು ಈ ಮೀಡಿಯಾ ಮುಖಾಂತರ ಕೇಳೋದೇನು ಅಂತಂದರೆ, ನನ್ನ ಮಗಳಿಗೆ ನ್ಯಾಯ ಒದಗಿಸ್ಕೊಡಿ. ಇದನ್ನು ಸಂಬಂಧಪಟ್ಟವರು ದಯವಿಟ್ಟು ನಮ್ಮ ಮಗುವಿಗೆ ನಮಗೆ ಖಂಡಿತವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ. ಅಂದರೆ ಒಟ್ಟಾರೆಯಾಗಿ ಆ ವಿದ್ಯಾರ್ಥಿನಿ ಹೇಳಿರ್ತಕ್ಕಂಥ ಪ್ರಕಾರವಾಗಿ ಆ ಒಂದು OMR ಶೀಟ್ನಲ್ಲಿ ಇರ್ತಕ್ಕಂಥ ಬಬಲಿಂಗ್ಸ್ ಏನಿದೆ ಅದನ್ನು ಕೂಡ ನಾನು ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾನು 3 ಬಾರಿ ನೀಟ್ ಎಕ್ಸಾಮನ್ನು ಬರೆಯೋದ್ರಿಂದ ನನಗೆ ಬಬಲ್ಸನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಕೂಡ ನನಗೆ ಗಮನಕ್ಕಿದೆ. ಹಾಗಾಗಿ ನಾನು ನೀಟಾಗಿ ಬಬಲ್ಸನ್ನು ಮಾಡಿದ್ದೇನೆ. ಆದರೆ ಈ ಒಂದು OMR ಶೀಟ್ನಲ್ಲಿ ಇರ್ತಕ್ಕಂಥ ಹ್ಯಾಂಡ್ ರೈಟಿಂಗ್ ಮಾತ್ರ ನನ್ನದಲ್ಲ. ಹೀಗಾಗಿ OMR ಶೀಟ್ ಕೂಡ ಸಂಪೂರ್ಣವಾಗಿ ಟ್ಯಾಂಪರಿಂಗ್ ಮಾಡಲಾಗಿದೆ ಅನ್ನುವಂಥ ವಾದವನ್ನು ವಿದ್ಯಾರ್ಥಿನಿ ಆಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಒಂದು ವಿದ್ಯಾರ್ಥಿ ಅಲ್ಲ, ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ನೊಂದ್ಕೊಂಡಿದ್ದಾರೆ. ನಾನು ಸಾಕಷ್ಟು ವರ್ಷಗಳಿಂದ ಕೂಡ ನಾನು ಈ ಒಂದು ನೀಟ್ ಪರೀಕ್ಷೆಯ ಮೇಲೆ ವಿಶ್ವಾಸ ಇತ್ತು. ಆದರೆ ಈ ರೀತಿಯಾದಂಥ ಆರೋಪಗಳು ಕೂಡ ಅಕ್ರಮಗಳು ನಡೀತಾ ಇದೆ ಅನ್ನೋದು ಕೂಡ ನನಗೆ ಊಹೆ ಕೂಡ ನನಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗಾಗಲೇ ಆ ವಿದ್ಯಾರ್ಥಿನಿ ಕೂಡ ಜಿಲ್ಲಾ ಆಡಳಿತದ ಮೂಲಕವಾಗಿ NTA ಕೂಡ ಒಂದು ದೂರನ್ನು ಸಲ್ಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದಿಷ್ಟು ದಾಖಲಾತಿಗಳನ್ನು ಇಟ್ಕೊಂಡು ನಾನು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾದಂಥ ಹೋರಾಟಗಳನ್ನು ಮಾಡ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಸದ್ಯ ವಿದ್ಯಾರ್ಥಿನಿ ಆಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.